ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದಿನ ಪದಾವಳಿಯನ್ನು ಬಿಡಿಸೋಣ ಬನ್ನಿ. ನೋ ಎನ್ನುವ ಚೆಲುವೆಗೆ ಸೂಕ್ತವೆನಿಸುವ ಹೆಸರು. ಮನೋರಮಾ. ಸಕ್ಕರೆ ಕಾಯಿಲೆಯನ್ನು ಹೀಗೂ ಹೇಳಿ. ಮಧುಮೇಹ. ಆಂಜನೇಯನ ಹಲವು ಹೆಸರುಗಳಲ್ಲಿ ಇದೂ ಒಂದು. ಹನುಮ. ದಶರಥನ ಹಿರಿಯ ಮಗ ಸೊಸೆ ಜೊತೆಯಾಗಿದ್ದಾರೆ. ರಾಮ ಸೀತೆ. ಹಸುವನ್ನು ಪೂಜ್ಯ ಭಾವನೆಯಿಂದ ಹೀಗೆ ಹೇಳುತ್ತೇವೆ. ಗೋಮಾತೆ. ಕೆಂಪು ಛಾಯೆಯ ಹರಳು. ಗೋಮೇಧಿಕ. ಬೇಸಿಗೆಯಲ್ಲಿ ಬೇಡಿಕೆಯುಳ್ಳ ಹಣ್ಣು. ಕರಬೂಜ. ಆಡಿನ ಸಮಾನಾರ್ಥಕ ಪದ. ಅಜ. ಬೆಂಕಿ, ಅಗ್ನಿ. ಅನಲ. ನಾಶ, ನಿರ್ನಾಮ. ಲಯ. ಅಂತಕನ ಕೈಲಿರುವ ಹಗ್ಗ. ಯಮಪಾಶ. ಮಾಸದ ಪರ್ಯಾಯ ಪದ ಕೊನೆಗೆ ದೀರ್ಘ. ಮಾಹೆ. ಋತುವೊಂದರ ಹೆಸರು. ಹೇಮಂತ. ಎರಡಕ್ಷರದ ಮಜಲು. ಹಂತ. ಮುಗುಳ್ನಗೆ ಬೀರುತ್ತಿರುವ ಮುಖ. ಮಂದಹಾಸವದನ. ನಳನ ಪತ್ನಿ. ದಮಯಂತಿ. ಹಿಂದಿನಿಂದ ಪಾಲಿಸುತ್ತಿರುವ ಸಂಪ್ರದಾಯ. ಪ್ರತೀತಿ. ಬೊಕ್ಕಸದ ಪರ್ಯಾಯ ಪದ. ಭಂಡಾರ. ಚಂದ್ರನನ್ನು ಹೀಗೂ ಹೇಳಬಹುದು. ರಜನೀಶ. ಹಿರಿಯ ಮಗನನ್ನು ಹೀಗೂ ಹೇಳಿ. ಇದಕ್ಕೆ ಕಾಮೆಂಟ್ನಲ್ಲಿ ತಿಳಿಸಿ. ಸ್ತ್ರೀಯರು ಸುಗಂಧ ದ್ರವ್ಯಗಳಿಂದ ಮೈ ಮೇಲೆ ಬರೆದುಕೊಳ್ಳುತ್ತಿದ್ದ ಚಿತ್ತಾರ. ಇದಕ್ಕೂ ಸಹ ಕಾಮೆಂಟ್ನಲ್ಲಿ ತಿಳಿಸಿ. ಬರವಣಿಗೆಯಲ್ಲಿ ಬಿಟ್ಟು ಹೋದುದನ್ನು ಸೇರಿಸಲು ಬಳಸುವ ಚಿಹ್ನೆ. ಇದಕ್ಕೂ ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.